ಅದಕ್ಕೆ ಒಡವೆ ಬಿಚ್ಚಾಕ್ಬಿಟ್ಟಿದೆಯಲ್ಲ ಹಾಕಬೇಕಲ್ವಾ ಅಜ್ಜಿ? ಅದು ಅದು ಏನದು ಇದು ಅಂದಿಯೇ ಯಾಕೋ ಮೈಯೆಲ್ಲ ಕರ್ತಾ ಬಂದಂಗೆ ಆಗ್ಬಿಡ್ತು ಕಣಜ್ಜಿ, ಅದಕ್ಕೆ ಬಿಚ್ಚಾಕ್ಬಿಟ್ಟೆ. ಈಗ ನಾನು ಹಂಗೆ ಕಸೊಂಕಿರು ಬೇವ್ರಿಗೆಲ್ಲ ಕಡಿತಿದ್ವೇನೋ ಅದಕ್ಕೆ ಕತೆ. ಅಲ್ಲ ಕಣಜ್ಜಿ, ಸಾಕೆ ತಾನೇ ಕಡಿಬೇಕಾಗಿರೋದು ಒಡವೆ. ಅಯ್ಯೋ ಇವು ಪಾರಿನ ಒಡವೆಗಳು ಇಲ್ಲೇ ಈ ಥರ ಆಗ್ತಿಲ್ಲ. ಪಾರಿನ ಕಣವೆ ವಜ್ರದಲ್ಲಿ ಮಿಕ್ಸ್ ಆಗಿ ಚಿನ್ನಾಗಿರೋವು ಇವು. ಇದೇ ಒಂಥರ ಫೋನ್ ಮಾಡಿ ಕೇಳ್ತೀನಿ ಸುಮ್ಕಿರು, ಯಾಕಂದ್ರೆ ಮೆಣಿಗೆ ಮೈ ಕಟ್ತು ಅಂದ್ಬಿಟ್ಟು. ಸರಿ ಅಜ್ಜಿ ಆಯಿತು. ಕೊಡ್ಲಾ ಇಲ್ಲಿ ಮೈಕ ಅಜ್ಜಿ? ಯಾಕೆ ನಿನ್ನ ರಿಸೆಪ್ಷನ್ಗೆ ಜನಗಳು ಕರ್ಬಿಟ್ಟು ಬರೋಕನವೆ? ಅಜ್ಜಿ ಮೈ ತಕ ಹೋದಾರ ರಿಸೆಪ್ಷನ್ ಕರೆಯಕ್ಕೆ? ಅಯ್ಯೋ ಈ ಕಾಳಿ ಅಂತ ಹಾಕಬಿಟ್ಟಿದ್ದೀವ ಅಲ್ಲ ಹತ್ತೂರ್ಗು ಶ್ರೀಮಂತೆ ಇವು ಎಲ್ಲರೂ ಹೋಗೋಗಿ ಮನೆ ತಕ ಕರೆಯಕ್ಕದ. ಅದಕ್ಕೆ ಒಂದು ಆಟ ಮಾಡ್ಕೊಂಡಿನಿ, ಆಟದ ಮೇಲೆ ಕುತ್ಕೊಬಿಟ್ಟು ಉದ್ಲಿಕ್ಕೂ ಹೋಯ್ತೀನಿ ಹೇಳ್ಕೊಂಡು ಎಲ್ಲ ಬಂದ್ಬಿಡಿ ಅಂದ್ಬಿಟ್ಟು. ಎಲ್ಲ ಯಾವ ಜನ ಸೇರ್ತದೆ ಅನ್ಕೊಂಡಿದ್ದೀನಿ. ಓಡು ಇರು ಯಾವ ಥರ ಜನ ಸೇರ್ತದೆ ಅಂದ್ಬಿಟ್ಟು ಇಲ್ಲಿ ಗಂಟ ನಮ್ಮ ಊರು ಹತ್ತೂರು ಸುತ್ತಮುತ್ತ ಯಾರು ಮಾಡಿರ್ಬಾರ್ದು ನಿನ್ನ ಮದುವೆ ರಿಸೆಪ್ಷನ. ಹಂಗೆ ಮಾಡ್ತೀನಿ ನಾನು ಅಜ್ಜಿ. ನಿಜವಾಗ್ಲೂ ಎಷ್ಟು ಅದೃಷ್ಟವಂತೆ ಅಜ್ಜಿ, ನಿಜವಾಗ್ಲೂ ಪುಣ್ಯವಂತೆ ನಾನು. ಅಯ್ಯೋ ನನ್ನ ಮಗನಿಗೆ ಕಾಳಿ ಮಗಳು ಓಡ್ ಬಂದ್ಬಿಟ್ಟು ಇನ್ನೊಬ್ಬರು ಮದುವಾದ್ಲು. ಅವ್ರ ಮನೆಗೆ ಯಾರು ಹೇಳ್ಕೊಟ್ಟರು ಅಂದ್ಕೊಂಡು ಓನಂತಾರಲ್ಲ ಮಾತಾಡಿದ್ರು ಮಾಡ್ಯಾರು, ಅಕ್ಕಪಕ್ಕ ಮಾಡ್ಯಾರು, ನಂಗೆ ಆಗದವರು ಒಸಿ ಮಾತಾಡ್ಯಾರ. ಅದಕ್ಕೆ ನೀನು ಓಡ್ ಬಂದಿರೋದ್ರೆ ನಂಗೆ ಭಾಗ್ಯ ಕಣವೆ. ನೋಡು ಉಗ್ರು ಕಣ್ಣು ಮಣ್ಣಾಗ ರೀತಿ ನೋಡ್ಕೊತೀನಿ. ಏನಪ್ಪ ಅಂದರೆ ನಿನ್ನ ಗಂಡನಿಗೆ 3 ಹೊತ್ತು ಊಟ 3 ಹೊತ್ತು 4 ಹೊತ್ತು ಉಣ್ಕೊತಾನೆ. ಅದೊಂದು ಊಟ ಒಂದು ಮಾಡ್ಕೊಂಡು ಹೊಚ್ಕೊಟ್ಟಾಗಿ ಇತ್ಕೊಂಡು ಹೋಗ್ಬಿಟ್ರೆ ಅಷ್ಟೇ ಸಾಕು ಕಣವ. ಸರಿ ಅಜ್ಜಿ ಆಯಿತು ಬಿಡಿ. ನಿಜವಾಗ್ಲೂ ನಮ್ಮ ಅಪ್ಪ ಅಮ್ಮ ಹುಡುಕ್ ಮಾಡಿದ್ರು ನನ್ನ ಇಷ್ಟು ಪ್ರೀತಿಸ್ತಾರೋ ಅಂತ ಮನೆಗೆ ನಾನು ಸೇರಿಸ್ತಿದ್ದಿಲ್ಲ. ನನಗೆ ಒಂದೇ ಬೇಜಾರು ಕಣಜ್ಜಿ. ಪಾಪ ಅತ್ತೆ ಯಾಕೆ ನಾನು ಕಂಡ್ರೆ ಆಯ್ಕಿಲ್ವಲ್ಲ. ಅಯ್ಯೋ ನನ್ನ ಮಗಳು ನನಗಿಂತ ಒಳ್ಳೆಯಳು ಕಣವ. ಸುಮ್ಮನೆ ಇರೋದು ಹೇಳ್ಬೇಕು, ಭಾಳ ಒಳ್ಳೆಯವಳು. ಅಂದರೆ ಜನಗಳು ಏನು ಅನ್ಕೊಬಿಟ್ಟಾರು ನೋಡೋರು ಹೂವು ಹಾರ್ಸ್ಕೊ ಬಂದ್ಬಿಟ್ಲ ಬೆಣ್ಣ ಇವಳುವೆ ಅದಕ್ಕೆ ಬೆಂಬಲ ಕೊಡ್ತಾವಳಲ್ಲ ಅಂತ ಅನ್ನಬೇಡ್ದು ಅನ್ನೋದೊಂದು ಉದ್ದೇಶಕ್ಕೆ ಹಂಗೆ ಇದು ಮಾಡ್ತಿರೋದು ಅಷ್ಟೇ, ಇನ್ನೇನು ಇಲ್ಲ ಕಣವ. ಸರಿ ಅಜ್ಜಿ ಆಯಿತು ಬಿಡಿ. ಯಾವಾಗ ಮಾತಾಡ್ತಾರೋ ಅತ್ತೆ ಯಾವಾಗಲೇ ಮಾತಾಡಲಿ ಅಜ್ಜಿ. ಅವನ ಆದ್ನೀರು ಬರೋಕಿಲ್ಲ, ಬಂದು ಬರ್ತಾರೆ ಕಣವ. ಆಗ 6 ತಿಂಗಳು ವರ್ಷಕ್ಕೆ ಬಂದು ಹೋಯ್ತಾರೆ. ಅದು ಬಾಣಿಸೋದು ಎಲ್ಲ ಚೆನ್ನಾಗಿ ಅದೇ ಕಣವ. ಹೋಯ್ತಾಳೆ ಹೋಗ್ಬಿಟ್ಟು ಬರ್ತಾಳೆ ಮೈಸೂರಿಗೆ. ಯಾರು ಕೂಟ ಬಂದ್ಬೇಡ. ಸರಿ ಅಜ್ಜಿ ನಾನೇ ಕೇಳೋಣ ಬಿಡಿ. ನಮಗೇನು ನಮ್ಮ ಆದ್ನೀರು ಚೆನ್ನಾಗಿರ್ಬೇಕು ಅನ್ನೋದಿರ್ತಾನೆ ನಮಗೂ. ಆದ್ನೀರಲ್ಲ ಕಣವ, ಇಬ್ರು ಹತ್ತಿರಬೇಕು ಇಬ್ರು. ಸರಿ ಅಜ್ಜಿ ಆಯಿತು. ಹಂಗೋಗ ಎಲ್ಲಾನು ಅರ್ಥ ಮಾಡ್ಕೊತೀವಿ. ಅದು ಒಂದೇ ನನಗೆ ಇಷ್ಟ. ಎಷ್ಟೇ ಆದರೂ ಪದ್ಮನ ಮಗಳಲ್ವ. ಅಯ್ಯೋ ನಿಮ್ಮ ಸಾವಿತ್ರಮ್ಮ ನಿಮ್ಮ ಅಜ್ಜಿ, ಅಯ್ಯೋ ನಾವು ಅವರೆಲ್ಲ ಭಾಳ ಕ್ಲೋಸ್ ಕಣವ. ಫ್ರೆಂಡ್ಗಳಂಗೆ ಹೊಸಿ ಚೆನ್ನಾಗಿತ್ತಿಲ್ಲ. ಅಯ್ಯೋ ನಾನು ಹೋದ್ರೆ ಅಯ್ಯೋ 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 ಏನು ಬಾವಣ್ಸಳು ಅಂದಿಯೇ, ಭಾಳ ಬಾವಣ್ಸಳು ಕಣ್ಮಗ ನಿಜವಾಗ್ಲೂ. ಆ ಪಾಟಿ ಬಾವಣ್ಸಳು. ಅವಳಿ ಮತ್ತೆ ಅವಳ ಗಂಗೆ ಅವಳು ಮದುವೆಗೆ ಹೊಸಿ ದುಡ್ಡು ಕೊಟ್ಟು ಬಂದಿದ್ದು ನಾನು. ಆ ಪಾಟಿ ದುಡ್ಡು ಕೊಟ್ಟು ಸಹಾಯ ಮಾಡಿ ಆಮೇಲೆ ಮದುವೆಗಲಕ್ಕವ ಮತ್ತೆ ಬಿಟ್ಟಿನಿ. ಮಾವ ಸತ್ತದಾಗ ಹೊಸಿ ದುಡ್ಡು ಕೊಟ್ಟಿನ ಕಣವ ನಾನು ಸಹಾಯಧನ ಅಂತ. ನಿಜವಾಗ್ಲೂ ಅಜ್ಜಿ ನಿಮ್ಮಂಥವ್ರ ಮನೆ ಮದುವೆಗೆ ಬಂದಿರೋದು ನನ್ನ ಅದೃಷ್ಟ ಕಣಜ್ಜಿ. ಅಯ್ಯೋ ಬಿಡವ. ಅಯ್ಯೋ ಅವ್ವ ನನಗೇನಿಲ್ಲ ಕಣ್ಮಗೆ. ನನ್ನ ಅಮ್ಮಗನ್ನ ಅಚ್ಚುಕಟ್ಟಾಗಿ ಉಣ್ಕೊಂಡು ತಿನ್ಕೊಂಡು ಚೆನ್ನಾಗಿದ್ಬಿಟ್ರೆ ಅಷ್ಟೇ ಸಾಕು. ಇನ್ನೇನು ಹೊರಗಡೆ ಹೋಗಿ ದುಡಿಯೋನಿಕ್ಕಿಲ್ಲ. ಇನ್ನೊಬ್ಬರ ಕೆಲಸ ಕಳ್ಸೋಣ ಕೂಲಿಗೆ ಹೋಗ್ಬೇಕಾ ಹೇಳು. ಅಚ್ಚುಕಟ್ಟಾಗಿ ಅಡುಗೆ ಮಾಡ್ಕೊಂಡು ನನ್ನ ಮೊಮ್ಮಗನಿಗೆ ಊಟ ಗಿಟ್ಟ ಕೊಟ್ಕೊಂಡು ಚೆನ್ನಾಗಿರಿ ಅಷ್ಟೇ ಬೇಕಾಗಿರೋದು. ಇನ್ನೇನು ಇಲ್ಲ ಕಣ್ಮ ನನಗೆ. ಬುಡಿ ಅಜ್ಜಿ ಅಡುಗೆ ಮಾಡೋದು ಒಂದು ಸುದ್ದಿಯಾ? ಪಾಪ ಅವತ್ತಿಂದ ಅವರು ಹೋಟ್ಲಲ್ಲಿ ತಿಂತ ಕುಂತವ್ರೆ. ಅಯ್ಯೋ ರಿಸೆಪ್ಷನು ಎಲ್ಲ ಶಾಸ್ತ್ರ ಕಳೆದು ಬಿಡ್ಲಿ ಅಂತ ಕಣವ. ಆಮೇಲೆ ಮಾಡೋದಿದ್ದೆ ಅಡುಗೆ ಮಾಡಿವಿ ಸುಮ್ಮನೆ. ನೀನು ಮಾಡ್ದೆ ನಿನ್ನ ಗಂಡನಿಗೆ ಬೇರೆ ಯಾರು ಅಡುಗೆ ಮಾಡಿಕರವ? ಸರಿ ಕೊಡಿಲಿ ಮೈಕ ಹೋಗ್ಬಿಟ್ಟು ಬರ್ತೀನಿ. ಸರಿ ಅಜ್ಜಿ ತತ್ತೀನಿ. ನನ್ನ ಪ್ರೀತಿಯ ಎಲ್ಲ ಬಂಧುಗಳಿಗೂ ಈ ಮುಖಾಂತರ ತಿಳಿಸುವುದೇನೆಂದರೆ ಇದೇ ತಿಂಗಳ 15ನೇ ತಾರೀಕಂದು ನನ್ನ ಮೊಮ್ಮಗಳು ಅಂದರೆ ನನ್ನ ಮೊಮ್ಮಗನ ಹೆಂಡತಿಯಾದ ತೇಜುಗೂ ನನ್ನ ಮೊಮ್ಮಗನಾದ ಶ್ರೀಮಾನ್ ಚೀಸೋ ತೇಜು ಮತ್ತು ಚಿರಂಜೀವಿ ಸೌಭಾಗ್ಯವತ ರಾಯನಿಗೂ ನಾನು ದೊಡ್ಡದಾಗಿ ರಿಸೆಪ್ಷನನ್ನು ಏರ್ಪಡಿಸಿರುತ್ತೇನೆ. ದಯವಿಟ್ಟು ಎಲ್ಲರೂ ಕುಟುಂಬ ಸಮೇತರಾಗಿ ಬಂದು ಆಗಮಿಸಿ ನಿಮ್ಮ ಪ್ರೀತಿಯ ಆರೈಕೆಗಳನ್ನು ನೀಡಬೇಕು ಎಂದು ಕೇಳಿಕೊಳ್ಳುತ್ತೇವೆ. ಯಾವುದೇ ಕಾರಣಕ್ಕೂ ಮುಯ್ಯನ್ನು ನಾವು ತೆಗೆದುಕೊಳ್ಳುವುದಿಲ್ಲ. ಬಂದು ಸಂತೃಪ್ತಿಯಾಗಿ ಊಟ ಮಾಡಿ ಹೋಗಬೇಕೆಂದು ಈ ಮೂಲಕ ನಿಮ್ಮಲ್ಲಿ ಮನಕಳಿಯ ಪ್ರಾರ್ಥನೆ. ಅಷ್ಟೇ ಅಲ್ಲ ಬಾಂಧವರೇ, ಇಷ್ಟಕ್ಕೆ ಮುಗಿದಿಲ್ಲ. ತರಾವರಿ ಐಟಮ್ಸ್ಗಳು ಲೈಫಲ್ಲಿ ನೀವು ಯಾವುದೇ ಕಾರಣಕ್ಕೂ ತಿಂದಿರಲ್ಲ ಅಂಥದ್ದೊಂದು ಔತರಣ ಕೂಟವಿದು. ಸರಿಯಾ? ನೀವು ಯಾವುದೇ ಕಾರಣಕ್ಕೂ ಈ ಥರ ಭೋಜನವನ್ನು ನಿಮ್ಮ ಜೀವನದಲ್ಲಿ ತಿಂದಿರಲ್ಲ. ಒಂದು ಊಟಕ್ಕೆ ಎಷ್ಟು ಖರ್ಚು ಮಾಡಿದಿರಿ ಅಂತ ನೀವು ಕೇಳೋದಾದರೆ ಒಂದು ಊಟಕ್ಕೆ 10,250 ಐಟಮ್ಗಳನ್ನು ಮಾಡಿಸಲಾಗುತ್ತದೆ. ಒಟ್ಟಿಗೆ 20,000 ಜನಕ್ಕೆ ಅಡುಗೆ ಮಾಡಿಸಲಾಗಿದೆ. ದಯವಿಟ್ಟು ಎಲ್ಲರೂ ಬಂದು ಊಟ ಸವಿದು ನೂತನ ವಧುವರರಿಗೆ ಆಶೀರ್ವಾದ ಮಾಡಿ ಹೋಗಬೇಕೆಂದು
ಮನಕಳಿ ಪ್ರಾರ್ಥನೆ ಮಾಡಿಕೊಳ್ಳುತ್ತಿರುವವರು ಕಾಳಮ್ಮ. ಸುತ್ತಮುತ್ತ ಹತ್ತೂರಿಗೂ ಶ್ರೀಮಂತೆಯಾದ ಶ್ರೀಮತಿ ಕಾಳಮ್ಮ. ದಯವಿಟ್ಟು ನೀವು ಯಾವುದೇ ಥರದ ಉಡುಗೊರೆಯನ್ನು ಕೊಡಬೇಕಾಗಿಲ್ಲ, ಬಂದು ಅಚ್ಚುಕಟ್ಟಾಗುಂಡು ತಿಂದು ಹೋಗಬಹುದು. ಜೀವನದಲ್ಲಿ ಈ ಥರದೊಂದು ಊಟವನ್ನು ನೀವು ಯಾವುದೇ ಕಾರಣಕ್ಕೂ ತಿಂದಿರಲು ಸಾಧ್ಯವಿಲ್ಲ. ನನ್ನ ಪ್ರೀತಿಯ ಬಂಧು ಬಾಂಧವರೇ, ಈ ಸುವರ್ಣ ಅವಕಾಶವನ್ನು ಮಿಸ್ ಮಾಡ್ಕೋಬೇಡಿ. ಪ್ರತಿಯೊಬ್ಬರೂ ಆಗಮಿಸಿ ನೂತನ ವಧುವರರಿಗೆ ಆಶೀರ್ವಾದಿಸಿ ಔತಣಕೂಟದಲ್ಲಿ ಭಾಗಿಯಾಗಬೇಕೆಂದು ಈ ಮೂಲಕ ಪ್ರಾರ್ಥಿಸುತ್ತಿರುವ ಶ್ರೀಮತಿ ಕಾಳಮ್ಮನವರು. ಓಹೋ, ಏನು ಕಾಳಿ, ಏನಿದು ನಿನ್ನ ಭಾಷಣ? ನೀನು ಪಕ್ಕ ನನ್ನ ಅಮ್ಮಗನ ಎತ್ತಿಗೂ ರಿಸೆಪ್ಷನ್ ಮಾಡ್ತೇನೆ ಕನಕ ಪ್ಯಾಲೇಸಲ್ಲಿ. ಓಹೋ ಬಿಡವ, ಮಾಡು ಒಳ್ಳೇದಾಗಲಿ. ದೇವರು ಒಳ್ಳೇದು ಮಾಡಲಿ. ಮಾಡು ಬಂದ್ಬಿಡು ಅಕ್ಕ. ನಿನ್ಗೆ ಗೊತ್ತಿರೋರಿಗೆಲ್ಲ ಹೇಳು. ಕಾಳಮ್ಮನ ಮನೆ ಫಂಕ್ಷನ್ ಅಂದರೆ ಎಲ್ಲರೂ ಬರ್ತಾರೆ ಆಸೆಯಿಂದವ. ನಿನ್ಗೆ ಗೊತ್ತಿರೋರು ಯಾರು ಇದ್ರಿ ಹೇಳಕ್ಕ? ಹೇಳ್ತೀನಿ ಬಿಡವ, ಹೇಳ್ತೀನಂತೆ. ಅದಕ್ಕೆ ಹೇಳಿದ್ರೇನು ಹೇಳ್ಬಿಡಂದಿದ್ದ. ಹೇಳ್ತೀನಿ ಬಿಡು. ಹೇಳೋದಲ್ಲ, ನೀನು ನಿನ್ನ ಸೊಸೆ ನಿನ್ನ ಮಗ ಎಲ್ಲರೂ ಬಂದ್ಬಿಡ್ಬೇಕು ಆಯ್ತಕ್ಕ. ಎಲ್ಲ ಪುಣ್ಯತ್ಕಿತಿ ಹಿಂಗೋ ಕರೆದ್ರೆ ಯಾರು ಬಂದರು? ಹೋಗಿ ಮನೆಗೆ ಒಂದು ಇನ್ವಿಟೇಷನ್ ಕಾರ್ಡ ಪ್ರಿಂಟ್ ಮಾಡಿಸ್ಬಿಟ್ಟು ಮನೆಗೆ ಹಂಚ್ಕೊಬರ್ಬೇಕಲ್ವಾ? ಅಯ್ಯೋ ಹಂಗಲ್ಲ ಕಣಕ್ಕೆ, ಒಬ್ರೆ ಇಬ್ರೆ. ಈಗ ನೀವಾರೇ ಒಂದು ಅರ್ಧ ಊರು ಕರೆದಿರೋ ಇಲ್ವೋ? ನಿಮ್ಮ ಜನಗಳು ಕರ್ಕತ್ತೀರಿ. ನಾನು ಹಂಗೆ 10 ಊರನ್ನು ಕರಿಬೇಕು. ಹೆಂಗಬೇಕು ಹೇಳು? ಭಾಳ ಕಷ್ಟ ಅದೇ ಕನಕ. ಒಬ್ಳು ಈಗ ನಿನಗೆ ಗೊತ್ತು, ನನ್ನ ಮಗಳು ಓಡಾಡ್ಕೊಂಡು ಮಾಡೋದಾದ್ರೆ ಅದೊಂಥರ ಲೆಕ್ಕ. ಇವಳು ಯಾವುದಕ್ಕೂ ಬರೋಕ್ಕಿಲ್ಲ. ಏನು ಮಾಡೋದು? ಅಯ್ಯೋ ಅದಕ್ಕೆ ನಾನೇ ಓಡಾಡ್ಕೊಂಡು ಮಾಡ್ಬೇಕು ಅಂದ್ಬಿಟ್ಟು ಅಕ್ಕೆಲ್ಲ ಮುಗಿಸಿ ತಗೊಂಡು ಎಲ್ಲರಿಗೂ ಹೇಳ್ಕೊಳ್ಳೋದು ನನ್ನ ಕಡೆ ಹೇಳ್ತೇವೆ ಕತೆ. ಬಕ್ಕ ನೀನು ಬಾ ನೀನು. ಬತ್ತೀವಿ ಬಿಡು. ಸರಿ ಕನಕ, ಆಯಿತು. ನನ್ನ ಮೊಮ್ಮಗಳಾದ ತೇಜು ಮತ್ತು ನನ್ನ ಮೊಮ್ಮಗನಾದ ರಾಯನಿಗೆ ರಿಸೆಪ್ಷನ್ ಇರೋದ್ರಿಂದ ತಾವುಗಳು ಕುಟುಂಬ ಸಮೇತರಾಗಿ ಬಂದು ನೂತನ ವಧುವರರನ್ನು ಆಶೀರ್ವದಿಸಬೇಕೆಂದು ಈ ಮೂಲಕ ನಿಮ್ಮನ್ನು ಬೇಡಿಕೊಳ್ಳುತ್ತಿರುವ ಶ್ರೀಮತಿ ಕಾಳಮ್ಮನವರು ಈ ಮುಖಾಂತರ ತಿಳಿಸುವುದೇನೆಂದರೆ, ನಿಮಗೆ ಒಂದು ಭರ್ಜರಿ ಭೋಜನ ರೆಡಿಯಾಗಿದೆ. ದಯವಿಟ್ಟು ಬಂದು ಎಲ್ಲ ಸೇವಿಬೇಕೆಂದು ಈ ಮೂಲಕ ಕೇಳಲಾಗುತ್ತಿದೆ. ಒಂದೊಂದು ಪ್ಲೇಟಿಗೆ 10,000 ರೂಪಾಯಿ ಖರ್ಚು ಮಾಡಲಾಗಿರುತ್ತದೆ. 250 ಐಟಮ್ಸ್ಗಳು ಇರುತ್ತವೆ. ತುಂಬ ಭರ್ಜರಿಯಾಗಿರುವ ಫುಡ್ಡನ್ನು ತಿನ್ನಬಹುದು. ದಯವಿಟ್ಟು ಎಲ್ಲರೂ ಸಬ್ಕುಟುಂಬ ಸಮೇತರಾಗಿ ಆಗಮಿಸಿ ನೂತನ ವಧುವರರನ್ನು ಆಶೀರ್ವದಿಸಬೇಕೆಂದು ಕೇಳಿಕೊಳ್ಳುತ್ತೇವೆ. ಅಲ್ಲ ಕನಕ, ಇವಳಿಗೇನು ಬಂದಿರೋ ದೊಡ್ಡ ರೋಗ. ಹಿಂಗೆ ಕರೆದ್ರೆ ಯಾರಕ್ಕ ಹೋದರು? ಎಲ್ಲ ನಿಂತಾರೆ ಹೋಗೋಕ್ಕೆ. ಇವಳು ಹಬ್ಳೆಲ್ಲ ಕಾಸು ಕಂಡಿರೋಳು, ಯಾರು ಕಂಡಿದ್ದಾರೆ? ಈ ಥರ ಕಂಡ್ರೆ ಕರೆದ್ರೆ ಯಾರೋದರ್ ತಾಯಿ? ಪ್ರೀತಿನ ಕರೆದ್ರೆ ಹೋಗೋದು ಕಷ್ಟ. ಮೈಗೆ ತಗೊಂಡು ಕ್ಯಾನ್ವಾಸ್ ಮಾಡ್ತಕೊಂತಾಳೆ. ಇವಳೆ ಸರಿಯಾ ಮನೆಗೆ ಹೋಗ್ಕರೇಳು ಅಂತ ಪ್ರೀತಿ ಇರೋಳು. ನಾನು ಹೋಯ್ಕಾಕ ಸುಮ್ಕಿರು, ಗೊತ್ತಿಲ್ಲ ನನಗೆ. ಅಯ್ಯೋ ಯಾರು ಹೋದರಕ್ಕ? ಪ್ರೀತಿನ ಕರೆದ್ರೆ ಹೋಗೋದು ಕಷ್ಟ ಇವತ್ತಿನ ಕಾಲದಲ್ಲಿ. ಏನು ಯಾರು ಗರುತ್ತು ಬಂದಿರೋದು ನೆಕ್ಕನಕ್ಕೆ ನೋಡಲಿ ಎಷ್ಟು ರೂಪಾಯಿ ಖರ್ಚು ಮಾಡೀನಿ ಅಂತಲೇ ಹೇಳ್ತಾಳೆ. ಅಯ್ಯೋ ಹಂಗೆ ಅದು ಲೂಜು ಮಾಡಿದ್ರಂಗೆ ಅಲ್ವಾ? ಯಾರು ಹೋದ್ರ ಬಾ ಕುತ್ಕೊಂಡು ತಿನ್ಲಿ ಅವರೇ. ಹೆಂಗಾರು ಮಾಡ್ಕೊಳ್ಳೋಕ್ಕೆ ನಮಗೇನು? ಮುಂದುವರಿಯುವುದು. ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.